ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಾಂತಿಕಾರ ಡಾಕ್ಟರ್ ಅಂಬೇಡ್ಕರ್ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತೆ ನೋಟ್ಸನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೇದಾಗಿ ಕವಿಗಳ ಪರಿಚಯ ನೋಡೋಣ. ದೇವೇಗೌಡ ಜವರೇಗೌಡ ಅವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ಕುವೆಂಪು ಅವರ ಮಾನಸ ಪುತ್ರರೆಂದು ಕರೆಯಲ್ಪಡುವ ದೇಜಗೌ ಅವರು ಕುವೆಂಪು ಅವರ ಶಿಷ್ಯರಾಗಿ ಅವರ ಮಾರ್ಗದರ್ಶನದಿಂದ ಕನ್ನಡದ ಹೆಸರಾಂತ ಗದ್ಯ ಲೇಖಕರಲ್ಲಿ ಒಬ್ಬರೆನಿಸಿದ್ದಾರೆ. ಜನನ ಜುಲೈ 6, 1915. ದೇವೇಗೌಡ ಚೆನ್ನಮ್ಮ ದಂಪತಿಗಳ ಮಗನಾಗಿ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆ ಗ್ರಾಮದಲ್ಲಿ ಜನಿಸ್ತಾರೆ. ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಲೇಖಕರಾಗಿ, ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು 40ಕ್ಕೂ ಹೆಚ್ಚು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಲಭಿಸಿದೆ. ಇಷ್ಟು ಅವರದೊಂದು ಪರಿಚಯ. ಈಗ ನೇರವಾಗಿ ಅಂಬೇಡ್ಕರ್ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಸಾಧುಗಳು ಭೀಮನ ಜನನದ ಬಗ್ಗೆ ನೀಡಿದ ಭವಿಷ್ಯವೇನು? ನೋಡಿ, ಅಲ್ಲಿ ನದಿಯ ದಡದಲ್ಲಿ ರಾಮ್ಜಿ ಸಕ್ಪಾಲರನ್ನು ಭೇಟಿಯಾದ ಅವರ ಚಿಕ್ಕಪ್ಪನವರಾದ ಸಾಧುಗಳು ಒಂದು ಮಹತ್ವದ ಭವಿಷ್ಯವನ್ನು ನುಡಿತಾರೆ. ರಾಮ್ಜಿ ಮತ್ತು ಭೀಮಾಬಾಯಿಯವರನ್ನು ಪುಣ್ಯಶಾಲಿಗಳಿಂದ ಕರೆದಂಥ ಅವರು ನಿಮ್ಮ ವಂಶದಲ್ಲಿ ಒಬ್ಬ ಮಹಾಪುರುಷ ಹುಟ್ಟುತ್ತಾನೆ ಅಂತೇಳಿ ಹೇಳಿದ್ರು. ಆಮೇಲೆ ಅವನು ಕೇವಲ ನಿಮ್ಮ ಮನೆತನಕ್ಕೆ ಬೆಳಕಾಗೋದು ಮಾತ್ರ ಅಲ್ಲದೆ ಇಡೀ ರಾಷ್ಟ್ರಕ್ಕೆ ಜ್ಯೋತಿ ಆಗ್ತಾನೆ ಅಂತೇಳಿ ಹೇಳಿದ್ರು. ದೀನದಲಿತರಿಗೆ ಅವನು ತಾರಕ ಶಕ್ತಿ ಆಗ್ತಾನೆ ಅಂತ ಹೇಳಿದ್ರು. ಮತ್ತು ಜಗತ್ತಿನಲ್ಲೆಲ್ಲ ಅವನ ಕೀರ್ತಿ ಪಸರಿಸುತ್ತೆ ಅಂತೇಳಿ ಇಲ್ಲಿ ಭವಿಷ್ಯವನ್ನು ನುಡಿದ್ರು. ಇದಾದಮೇಲೆ ಎರಡನೇ ಪ್ರಶ್ನೆ, ಭೀಮನ ಬಾಲ್ಯದ ಮೇಲೆ ಪ್ರಭಾವ ಬೀರಿದ ಕುಟುಂಬದ ಹಿನ್ನೆಲೆ ಯಾವುದು? ಭೀಮನು ಜನಿಸಿದ್ದು ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶಿಸ್ತಿನ ಹಿನ್ನೆಲೆಯುಳ್ಳ ಮಹರ್ ಕುಟುಂಬದಲ್ಲಿ. ತಾಯಿ ಭೀಮಾಬಾಯಿ ಸಾಧ್ವಿ ಶಿರೋಮಣಿಯಾಗಿದ್ದರೆ ತಂದೆ ರಾಮ್ಜಿ ಅವರು ಶಿಸ್ತಿನ ಶಿಕ್ಷಕರಾಗಿದ್ದರು. ಮನೆಯಲ್ಲಿ ಕಬೀರರ ಭಜನೆಗಳು, ಮರಾಠಿ ಸಂತ ಕವಿಗಳ ರಚನೆಗಳು ಹಾಗೂ ರಾಮಾಯಣ ಮಹಾಭಾರತಗಳ ವಾಚನ ನಿರಂತರವಾಗಿ ನಡೆಯುತ್ತಿತ್ತು. ಅತ್ತೆ ಮೀರಾಬಾಯಿ ಮತ್ತು ಅಕ್ಕಂದಿರ ವಾತ್ಸಲ್ಯದಲ್ಲಿ ಬೆಳೆದ ಭೀಮನಿಗೆ ಕುಟುಂಬವು ಆಧ್ಯಾತ್ಮಿಕ ಮತ್ತು ನೈತಿಕ ತಳಹದಿಯನ್ನು ಹಾಕಿಕೊಟ್ಟಿತು. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಮೂರನೇ ಪ್ರಶ್ನೆ, ರಾಮ್ಜಿ ಸಕ್ಪಾಲರು ತಮ್ಮ ಮಕ್ಕಳಿಗೆ ನೀಡುತ್ತಿದ್ದ ಶಿಕ್ಷಣ ಎಂತಹದ್ದು? ರಾಮ್ಜಿ ಅವರು ಶಿಕ್ಷಣವೇ ಜೀವನದ ಉಸಿರು ಅಂತೇಳಿ ನಂಬಿದ್ರು. ಅವರು ಮಕ್ಕಳಿಗೆ ಕೇವಲ ಶಾಲಾ ಪಾಠಗಳನ್ನು ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಲೌಕಿಕ ಜ್ಞಾನವನ್ನು ಸಮಾನವಾಗಿ ಕೊಡ್ತಾಯಿದ್ರು. ಇಂಗ್ಲೀಷ್, ಗಣಿತ, ವ್ಯಾಕರಣ ವಿಷಯಗಳನ್ನ ಅತ್ಯಂತ ಶ್ರದ್ಧೆಯಿಂದ ಕಲಿಸ್ತಾ ಇದ್ರು. ರಾತ್ರಿ ವೇಳೆ ಧಾರ್ಮಿಕ ಗ್ರಂಥಗಳನ್ನ ಓದಿ ವಿವರಿಸುವ ಮೂಲಕ ಮಕ್ಕಳ ಭಾಷಾ ಪ್ರೌಢಮೆಯನ್ನು ಹೆಚ್ಚಿಸುತ್ತಾರೆ. ಶಿಸ್ತಿನ ಸಿಪಾಯಿಗಳಾಗಿದ್ದ ಅವರು ಮಕ್ಕಳನ್ನು ಸತ್ಪಥದಲ್ಲಿ ಬೆಳೆಸುವ ಕಟ್ಟುನಿಟ್ಟಿನ ಗುರುವಾಗಿದ್ದರು. ನಾಲ್ಕನೇ ಪ್ರಶ್ನೆ, ಶಾಲೆಯಲ್ಲಿ ಭೀಮನು ಅನುಭವಿಸಿದ ಅಸ್ಪೃಶ್ಯತೆಯ ಅವಮಾನಗಳು ಯಾವುವು? ಶಾಲೆಯಲ್ಲಿ ಭೀಮನು ಅತ್ಯಂತ ಅಮಾನವೀಯ ಅವಮಾನಗಳನ್ನು ಎದುರಿಸಿದನು. ಸವರ್ಣೀಯ ಮಕ್ಕಳೊಂದಿಗೆ ಕುಳಿತುಕೊಳ್ಳಲು ಅವಕಾಶವಿಲ್ಲದೆ ಬರಿಯ ನೆಲದ ಮೇಲೆ ತಾನೇ ತಂದ ಗೋಣಿ ಚೀಲದ ಮೇಲೆ ಕುಳಿತುಕೊಳ್ಳಬೇಕಾಗಿತ್ತು. ಶಿಕ್ಷಕರು ಅವನ ನೋಟು ಪುಸ್ತಕಗಳನ್ನು ಮುಟ್ಟುತ್ತಿರಲಿಲ್ಲ ಮತ್ತು ದೂರದಿಂದಲೇ ಸನ್ನೆಗಳ ಮೂಲಕ ಮಾತನಾಡಿಸುತ್ತಿದ್ದರು. ಬಾಯಾರಿಕೆಯಾದಾಗ ನೀರು ಕುಡಿಯಲು ಸವರ್ಣೀಯರು ಎತ್ತರದಿಂದ ಸುರಿಯುವವರೆಗೆ ಕಾಯಬೇಕಿತ್ತು. ಈ ಘಟನೆಗಳು ಬಾಲಭೀಮನ ಮನಸ್ಸಿನಲ್ಲಿ ನೋವು ಮತ್ತು ಆಕ್ರೋಶವನ್ನು ಮೂಡಿಸ್ತವೆ. 5ನೇ ಪ್ರಶ್ನೆ, ಗೋರೆಗಾಂವ್ ಹೋಗುವಾಗ ದಾರಿಯಲ್ಲಿ ನಡೆದ ಘಟನೆ ಯಾವುದು? ಭೀಮ ಮತ್ತು ಅವನ ಅಣ್ಣಂದಿರು ಗೋರೆಗಾಂವ್ನಲ್ಲಿದ್ದ ತಂದೆಯನ್ನು ಭೇಟಿ ಮಾಡಲು ಎತ್ತಿನ ಗಾಡಿಯಲ್ಲಿ ಹೋಗುತ್ತಿದ್ದರು. ದಾರಿಯಲ್ಲಿ ಗಾಡಿಯವನಿಗೆ ಇವರು ಮಹರ್ ಜಾತಿಯವರು ಎಂಬ ವಿಷಯ ತಿಳಿಯಿತು. ತಕ್ಷಣವೇ ಅವನು ಗಾಡಿಯನ್ನು ನಿಲ್ಲಿಸಿ ಮೈಲಿಗೆ ಆಗುತ್ತದೆ ಎಂಬ ನೆಪವೊಡ್ಡಿ ಮಕ್ಕಳನ್ನು ಅಸಹ್ಯವಾಗಿ ಬೈದು ಗಾಡಿಯಿಂದ ಕೆಳಕ್ಕೆ ತಳ್ಳಿದನು. ಈ ಅನಿರೀಕ್ಷಿತ ಘಟನೆಯು ಸಮಾಜದಲ್ಲಿ ಜಾತಿ ಪದ್ಧತಿ ಎಷ್ಟು ಕ್ರೂರವಾಗಿ ಬೇರೂರಿದೆ ಎಂಬುದನ್ನು ಬಾಲಭೀಮನಿಗೆ ಮನವರಿಕೆ ಮಾಡಿಕೊಡುತ್ತೆ. ಇನ್ನು 6ನೇ ಪ್ರಶ್ನೆ, ಬಾಯಾರಿಕೆಯಾದಾಗ ಭೀಮನಿಗೆ ಎದುರಾದ ಕಹಿ ಅನುಭವವೇನು? ಗೋರೆಗಾಂವ್ ಪ್ರವಾಸದ ಸಮಯದಲ್ಲಿ ಮಕ್ಕಳಿಗೆ ತೀವ್ರವಾಗಿ ಬಾಯಾರಿಕೆಯಾಯಿತು. ದಾರಿಯಲ್ಲಿ ಸಿಕ್ಕ ಕೆರೆಯೊಂದರಲ್ಲಿ ನೀರು ಕುಡಿಯಲು ಭೀಮ ಹೋದನು. ಆದರೆ ಅಲ್ಲಿನ ಸವರ್ಣೀಯರು ಇವನು ಅಸ್ಪೃಶ್ಯನೆಂದು ತಿಳಿದು ತೀವ್ರವಾಗಿ ವಿರೋಧಿಸಿದರು. ಅಷ್ಟೇ ಅಲ್ಲದೆ ಅಮಾನವೀಯವಾಗಿ ನಡೆದುಕೊಂಡು ಭೀಮನಿಗೆ ರಕ್ತ ಬರುವಂತೆ ಹೊಡೆದರು. ಕುಡಿಯುವ ನೀರಿಗೂ ಜಾತಿಯ ಅಡ್ಡಿ ಇರುವುದನ್ನು ಕಂಡ ಭೀಮನು ಈ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದನು. ನೆಕ್ಸ್ಟ್ 7ನೇದು, ಹಜಾಮರು ಮತ್ತು ಅಗಸರು ಅಂಬೇಡ್ಕರ್ ಅವರಿಗೆ ತೋರಿದ ಅಸಮಾನತೆ ಎಂಥದ್ದು?
ಬಾಲ್ಯದಲ್ಲಿ ಭೀಮನಿಗೆ ಸಮಾಜದ ಪ್ರತಿಯೊಂದು ಸ್ತರದಲ್ಲೂ ಅಸಮಾನತೆ ಎದುರಾಯಿತು. ಅಜಾಮರು ಅಸ್ಪೃಶ್ಯ ಎಂಬ ಕಾರಣಕ್ಕೆ ಭೀಮನ ತಲೆ ಬೋಳಿಸಲು ಅಥವಾ ಕೂದಲು ಕತ್ತರಿಸಲು ನಿರಾಕರಿಸುತ್ತಿದ್ದರು, ಅಂದರೆ ಕ್ಷೌರ ಮಾಡೋದಕ್ಕೆ. ಹಾಗೆ ಕೊನೆಗೆ ಭೀಮನ ಅಕ್ಕನೇ ಮನೆಯಲ್ಲಿ ಅವನ ತಲೆ ಬೋಳಿಸಬೇಕಾಯಿತು. ಅದೇ ರೀತಿ ಅಗಸರು ಕೂಡ ಇವರ ಬಟ್ಟೆಗಳನ್ನು ಒಗೆಯಲು ನಿರಾಕರಿಸುತ್ತಿದ್ದರು. ವೃತ್ತಿನಿರತ ಜನರು ಕೂಡ ಜಾತಿ ವ್ಯವಸ್ಥೆಯ ಕಪಿಮುಷ್ಟಿಯಲ್ಲಿ ಸಿಲುಕಿ ಮಾನವೀಯತೆಯನ್ನು ಮರೆತಿರೋದನ್ನು ಭೀಮನಿಗೆ ಗೊತ್ತಾಗತ್ತೆ. ಆಮೇಲೆ 8ನೇದು, ಅಂಬೇಡ್ಕರ್ ಅವರು ಸಾಮಾಜಿಕ ಕ್ರಾಂತಿಯ ಕಹಳೆ ಊದಲು ಕಾರಣವೇನು? ಬಾಲ್ಯದಿಂದಲೂ ತಾವು ಅನುಭವಿಸಿದ ಹಸಿವು, ಅವಮಾನ, ದೈಹಿಕ ಹಲ್ಲೆ, ಅಸ್ಪೃಶ್ಯತೆ, ಕಹಿ ಘಟನೆಗಳೇ ಅಂಬೇಡ್ಕರ್ ಅವರನ್ನು ಕ್ರಾಂತಿಯತ್ತ ಪ್ರೇರೇಪಿಸಿದವು. ಸಮಾಜವು ಕೇವಲ ಹುಟ್ಟಿನ ಆಧಾರದ ಮೇಲೆ ವ್ಯಕ್ತಿಯನ್ನು ಹೀನಾಯವಾಗಿ ನಡೆಸಿಕೊಳ್ಳುವುದನ್ನು ಅವರು ಕಂಡರು. ಶೋಷಿತ ಜನಾಂಗಕ್ಕೆ ಸಮಾನತೆ, ಸ್ವಾತಂತ್ರ್ಯ, ಆತ್ಮಗೌರವವನ್ನು ತಂದುಕೊಡಲು ಹೋರಾಟವೇ ಅನಿವಾರ್ಯ ಅಂತೇಳಿ ಅವರು ಮನಗಂಡರು. ಈ ಸಾಮಾಜಿಕ ಅನ್ಯಾಯಗಳೇ ಅವರನ್ನು ಕ್ರಾಂತಿಕಾರರನ್ನಾಗಿ ರೂಪಿಸಿದವು. ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಸಂದೇಶವೇನು? 9ನೇ ಪ್ರಶ್ನೆ, 5 ಅಂಕದ ಕೊನೆಯ ಪ್ರಶ್ನೆ. ಡಾಕ್ಟರ್ ಅಂಬೇಡ್ಕರ್ ಅವರು ಶಿಕ್ಷಿತರಾಗಿ, ಸಂಘಟಿತರಾಗಿ ಹೋರಾಟ ಮಾಡಿ ಎಂಬ ಅಮೂಲ್ಯ ಸಂದೇಶವನ್ನು ನೀಡಿದರು. ಸಮಾನತೆ, ಭ್ರಾತೃತ್ವದ ನೆಲೆಗಟ್ಟಿನ ಮೇಲೆ ಮಾತ್ರ ಆದರ್ಶ ಸಮಾಜದ ನಿರ್ಮಾಣ ಸಾಧ್ಯ ಎಂದು ಅವರು ನಂಬಿದ್ದರು. ಶೋಷಿತ ಜನಾಂಗವು ವಿದ್ಯೆಯ ಮೂಲಕ ಆತ್ಮವಿಶ್ವಾಸ, ಸ್ವಾವಲಂಬನೆಯನ್ನು ಗಳಿಸಿಕೊಳ್ಳಬೇಕೆಂದು ಸಾರಿದರು. ಭಾರತದ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳನ್ನು ಒದಗಿಸಿಕೊಡುವುದು ಅವರ ಜೀವನದ ಮುಖ್ಯ ಗುರಿಯಾಗಿತ್ತು. ಇಷ್ಟು ಅಂಬೇಡ್ಕರ್ ಅವರ 5 ಅಂಕದ ಪ್ರಶ್ನೆಗಳು.